ತುಂಬ ದಿನಗಳ ನಂತರ ನಾನು ಈಗ ನನ್ನ ಊರಿಗೆ ಹೋಗ್ತಾ ಇದ್ದೀನಿ. ಟ್ರೈನ್ ಸ್ಟಾರ್ಟ್ ಆಗಿ ಸ್ವಲ್ಪ ಹೊತ್ತಲ್ಲೇ ಟ್ರೈನ್ ಸ್ಟಾಪ್ ಆಯಿತು. ಯಾಕೆ ಅಂತ ನೋಡ್ತಾ ಇದ್ದರೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಬಂತು. ಲಾಭಕ್ಕಂತ ಬಂತು, ಹಂಗೆ ಸಾಬಕ್ಕಂತ ಹೋಯಿತು. ಹಾಗೆ ಸ್ವಲ್ಪ ಹೊತ್ತು ನಿದ್ರೆ ಮಾಡು ಅಂದ್ರೆ ಹಂಗೆ ನಿದ್ರೆ ಮಾಡಿದ್ರೆ ಚಾಲಕ ಕೊಡಿ. ಹಾಗೆ ಸ್ವಲ್ಪ ಹಂಗೆ ಪೀಸ್ಫುಲ್ಲಾಗಿ ನಿದ್ರೆ ಮಾಡ್ತಾ ಯಾವುದೋ ಒಂದು ಕನಸು ಕಾಣ್ತಾ ಇದ್ದೆ. ತಿರ್ಗಾ ಕಣ್ಣು ಬೀಳೋದ್ರೊಳಗೆ ತ್ರಿಶೂರ್ ಅನ್ನೋ ಒಂದು ಊರು ಸಿಕ್ತು. ಹಾಗೆ ತ್ರಿಶೂರ್ ಊರು ಕಳೆದು ಮತ್ತೆ ಎಚ್ಚರ ಆಯಿತು. ಒಂದು ಒಳ್ಳೆ ವ್ಯೂ ಸಿಕ್ತು. ಹಾಗೆ ವ್ಯೂ ನೋಡೋಣ ಅಂತ ನೋಡ್ಬೇಕಾದ್ರೆ ಯಾರೋ ಒಬ್ಬರು ಫ್ರೂಟ್ಸ್ ಮಾರ್ಕೊಂಡು ಬಂದರು. ಹಾಗೆ ಒಂದು ಫ್ರೂಟ್ಸ್ ತೊಗೊಂಡು ಫ್ರೂಟ್ಸ್ನ ಎಂಜಾಯ್ ಮಾಡಿಕೊಂಡು ಫ್ರೂಟ್ಸ್ ತಿಂತ ಹಂಗೆ ಎಂಜಾಯ್ ಮಾಡ್ತಾ ಇದ್ದೆ. ಸ್ವಲ್ಪ ಹೊತ್ತು ಕೂತು ಸಾಕಾಯ್ತು ಅಂದ್ಕೊಂಡು ಹಾಗೆ ಎದ್ದು ನಿಂತ್ಕೊಂಡು ವ್ಯೂ ನೋಡ್ಕೋತಾ ಇದ್ದೆ. ವ್ಯೂ ನೋಡಿ ಹಾಗೆ ಒಂದು ವೀಡಿಯೋಸ್ ಎಲ್ಲ ಮಾಡ್ತಾ ಇದ್ದೆ. ಸೆಕೆ ಆಯಿತು ಅಂದ್ಕೊಂಡು ತಿರ್ಗಾ ಹೋಗಿ ಕೂತೆ. ಹಾಗೆ ನೋಡ್ತಾ ನಮ್ಮ ಊರಿಗೆ ಬಸ್ ಬಂತು. ಹಾಗೆ ಬಸ್ ಹತ್ತಿ ಹಾಗೆ ನಮ್ಮ ಊರಿಗೆ ಬಸ್ ಹತ್ತಿದೆ. ಹಂಗೆ ನೋಡಿ ಹೋಗ್ತಾ ಇದ್ದೀನಿ. ಇದು ನಮ್ಮ ಊರಿಗೆ ಹೋಗುವಂಥ ಘಾಟ್ ಸೆಕ್ಷನು. ಇಲ್ಲಿ ಕಾಡುಗಳ ವೀರಪ್ಪನವರು ಮುಂಚೆ ಇಲ್ಲಿಗೆಲ್ಲ ಬರ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ, ಇರ್ಬೋದೇನೋ. ಹಾಗೆ ನೋಡಿ ಕೊನೆಗೂ ನಮ್ಮ ಊರಿಗೆ ಬಂತು. ಒಳ್ಳೆ ತಂಪು ಗಾಳಿ ವಾತಾವರಣ. ಹಾಗೆ ನಮ್ಮ ಊರಿಂದ ಬಸ್ ಇಳಿದು ಮಂಜುನಾಥ ಬೇಕರಿಗೆ ಹೋಗಿ ನನ್ನ ಫೇವ್ರೆಟ್ ಸ್ಪಾಟು ಸ್ವಲ್ಪ ತಿಂಡಿ ಎಲ್ಲ ತಗೊಂಡು ಹಾಗೆ ಮನೆಗೆ ಹೋಗ್ತಾ ಇದ್ದೀನಿ. ಇದು ನನ್ನ ಮನೆಗೆ ಹೋಗುವಂಥ ದಾರಿ. ಹಾಗೆ ಮನೆಗೆ ಹೋಗ್ತಾ ನೋಡಿ, ಇದು ನಮ್ಮ ಊರಿಗೆ, ನನ್ನ ಮನೆಗೆ ಕಾಣುವಂತಹ ಒಂದು ಸುಂದರವಾದ ದೃಶ್ಯ. ಥ್ಯಾಂಕ್ ಯು ಸೊ ಮಚ್.